ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ನೆನ್ನೆಲ್ಲ ಹಾಕೊಂಡು ಬ್ಯಾಟಿಂಗ್ ಮಾಡಿದೆ. ರೆಡಿ ಆಗಿದೆ ಪಲಾವು. ಏನಕ್ಕೋ ಈರುಳ್ಳಿ ಹೆಚ್ಚುತ್ತಾ ಇದ್ದೀರಾ? ಮತ್ತೇನದು ತಿಂಡಿ ಇದು? ಪಲಾವ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಇವತ್ತಿನ ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಮುಂದೆ ಇವತ್ತಿನ ನಮ್ಮ ಬ್ಲಾಗ್ ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ನಾವು ತಿಂಡಿ ಮಾಡ್ತಾ ಇದ್ದೀವಿ ಗೊತ್ತಾ? ಏನು ಮಾಡ್ತಾ ಇದ್ದೀರಮ್ಮ? ಪಲಾವ್ ಮಾಡೋಕ್ಕೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದಾರಂತೆ. ಇವತ್ತು ನನಗೆ ಮಾಮೂಲಿಯಾಗಿ ಡೈಲಿ ಹೆಸರು ಕಾಳು ಮೊಳಕೆ ಕೊಡ್ತಾಯಿದ್ರು. ಇವತ್ತು ಕೊಟ್ಟರೆ ನಾನು ಯಾಕೋ ತಿನ್ನೋಕ್ಕಾಗಿಲ್ಲ. ಯಾಕಂದರೆ ಪಲಾವ್ ಅಂದರೆ ಸ್ವಲ್ಪ ಆಸೆ ಜಾಸ್ತಿ. ಇದನ್ನು ತಿಂದುಬಿಟ್ರೆ ಪಲಾವ್ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಲ್ವಾ? ಹಾಗಾಗಿ ಸ್ವಲ್ಪ ನಾನು ಅದನ್ನೆಲ್ಲ ತಿಂದೆ ನಮ್ಮಮ್ಮ ಮಾಡೋ ಪಲಾವಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಆ ಥರ ನಿನಗೆ ಇಷ್ಟನಪ್ಪಿ ಅಮ್ಮಮ್ಮ ಮಾಡೋ ಪಲಾವು? ಏನೇನು ತರಕಾರಿ ಹಾಕ್ತಿದ್ದೀರಮ್ಮ? ಹಿಂದ್ಗಡೆ ಕೂತ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದೀರಿ, ಯಾಕೋ ಒಳಗಡೆ ಕೂತ್ಕೊಂಡಿಲ್ಲ? ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆತ ಸೆಕೆ. ಪೂಜೆ ಗೀಜೆ ಎಲ್ಲ ಮುಗಿಸಿ ಬಂದ್ರ ಇವತ್ತು? ನಾವು ಹೇಳೋದ್ರಾಗೆ ಮುಗಿಸಿ ಬಂದ್ರಂಗಾರೆ. ಏನೇನು ತರಕಾರಿ ತಗೊಂಡಿರಾ ಪಲಾವಿಗೆ ಇವತ್ತು? ತರಕಾರಿ ಆಲೂಗಡ್ಡೆ, ಬದನೆಕಾಯಿ, ಕ್ಯಾರೆಟು, ಬೀನ್ಸು, ಬಟಾಣಿ ಕಾಳು ನೆನೆಸಿನಿ. ಹೌದೇನೋ? ಇನ್ನು ಟೊಮೊಟೊ, ಈರುಳ್ಳಿ, ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ ಎಲ್ಲ ಹಾಕಿ ಮಾಡೋದು ಗೊತ್ತು. ಇಲ್ಲಿ ತಗೊಂಡಿರೋದು ಏನು ಅಂತ ಕೇಳಿದ್ದಷ್ಟೇ. ಇಲ್ಲೇ ಪಲಾವೇ ರೆಡಿ ಮಾಡೇ ಬಿಡ್ತು ನಮ್ಮಮ್ಮ. ಮಾತಲ್ಲೇ ರೆಡಿ ಆಗೋತು. ಒಂದು ಟೊಮೊಟೊ ಸಿಪ್ಪೆ ತೆಗಿತಾ ಇದ್ದೆ. ಆ ಸಿಪ್ಪೆ ತೆಗೆದ್ರಾಗೆ ಪ್ಲೇಟಿಗೂ ಹಾಕಿ ಕೊಟ್ಟೆ ಬಿಡ್ತೀನಿ. ಪ್ಲೇಟಿಗೂ ಹಾಕಿ ಕೊಟ್ಟೆ ಬಿಡ್ತಿದ್ರಿ. ನಾನು ತಿಂದು ಟೇಸ್ಟ್ ಹೇಳೇ ಬಿಡ್ತಿದ್ದೆ ಅಲ್ಲ. ನನಗೂ ಪಲಾವ್ ಅಂದರೆ ಇಷ್ಟ. ನೋಡೋಣ, ಅದೇ ಬಾಯಲ್ಲೇ ಹೇಳ್ತಾ ಇದ್ರೋ ಪಲಾವ್ ಇಷ್ಟ ಆಗಲ್ಲ, ಮಾಡಿಕೊಟ್ಟಿರೋ ಪಲಾವ್ ಇಷ್ಟ. ಮಾಡಿದ್ಮೇಲೆ ಹೆಂಗೈತಿ ಅಂತ ಹೇಳ್ತೀನಿ. ನಮ್ಮಮ್ಮರೆಲ್ಲ ಚಾಕು ಯೂಸ್ ಮಾಡಲ್ಲ, ಈ ಥರನೇ ಯೂಸ್ ಮಾಡೋದು. ನಮಗೆಲ್ಲ ಈ ಥರ ಹೆಚ್ಚೋಕ್ಕೆ ಕಷ್ಟ. ಇವಾಗ ಚಾಕು ಯೂಸ್ ಮಾಡಿ 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 ಚಾಕುನೇ ಅಭ್ಯಾಸ ಆಗ್ಬಿಟ್ಟೈತಿ ಅಲ್ಲ ಚಿನ್ನ? ಚಾಕುಲ್ ಮಮ್ಮಿ ಹೆಂಗೆ ಕಟ್ ಮಾಡುತ್ತಪ್ಪ? ಚಾಕು ತಗೊಂಡು ಮಮ್ಮಿ ವೆಜಿಟೇಬಲ್ ಹೆಂಗೆ ಕಟ್ ಮಾಡುತ್ತೆ? ಟಿಶ್ ಅಂತ ಮಾಡ್ತಿತ್ತು. ನಮ್ಮಮ್ಮ ಆಶಾ ವರ್ಕರ್ ಆಗಿರೋದ್ರಿಂದ ಮನೆಗೆ ಯಾವಾಗಲೂ ಯಾರೋ ಒಬ್ರು ಬರ್ತಾನೆ ಇರ್ತಾರೆ. ಹಾಗಾಗಿ ಕೆಲಸ ಕರೆಕ್ಟ್ ಟೈಮ್ಗೆ ಆಗೋದಿಲ್ಲ. ಹಾಗೆ ಇವಾಗಲೂ ಕೂಡ ಯಾರೋ ಬಂದಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ತಿಂಡಿಗೆ ತುಂಬ ಟೈಮ್ ಆಗಿಬಿಟ್ಟಿದೆ, ಮನೇಲಿ ತಿಂಡಿ ಆಗಿಲ್ಲ. ಮಾಡೋಣ ಅನ್ನೋಷ್ಟೊತ್ತಿಗೆ ಒಬ್ಬರು ಬರ್ತಾ ಇದ್ದಾರೆ. ಇವತ್ತಿಗೆ ಇವರು 3rd ಪರ್ಸನ್ ಅಂತಲೇ ಹೇಳ್ಬೋದು. 3 ಜನ ಬಂದು ಹೋದರು. ಮಿಕ್ಸಿಗೆ ಎಲ್ಲ ಹಾಕೊತಾ ಇದ್ದಾರೆ ಮಸಾಲೆ, ಪಲಾವ್ ಮಸಾಲೆ. ಸ್ಟಾರ್ಟ್ ಆಯ್ತಾ ಪಲಾವು? ಸ್ಟಾರ್ಟ್. ಫಸ್ಟಿಗೆ ನೋಡ್ಕೊಳ್ಳಿ, ನಮ್ಮಮ್ಮ ಮಾಡೋ ಪಲಾವು ಎಲ್ಲರೂ ಮಾಡ್ತೀರಾ. ಫಸ್ಟ್ ಎಣ್ಣೆ ಹಾಕೊತಾ ಇದ್ದಾರೆ. ಎಣ್ಣೆನೋ ನೀರೋ ಗೊತ್ತಿಲ್ಲ, ಆ ರೇಂಜಿಗೆ ಹಾಕಿತ್ತು ನಮ್ಮಮ್ಮ ಎಣ್ಣೆ. ನಮ್ಮಮ್ಮ ಏನು ತಿಂಡಿ ಮಾಡಿದ್ರು ಸ್ವಲ್ಪ ಜಾಸ್ತಿ ನೀರು ಅಥವಾ ನೀರು ಅಂತೀನಿ, ಎಣ್ಣೆ ಹಾಕ್ತಿರಲ್ಲ ನಮ್ಮ. ಈರುಳ್ಳಿ, ಸ್ವಲ್ಪ ಫ್ರೈ ಆಗಬೇಕು. ಪಲಾವ್ ವೇಸ್ಟಿನ ಸರಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಮೇಲ್ಗಡೆ ಹಾಕೋಕ್ಕೆ. ಇದೇ ಥರ ಮಸಾಲೆ ರುಬ್ಬಿಟ್ಕೊಂಡಿದ್ದಾರೆ ಆಲ್ರೆಡಿ. ಏನೇನು ಹಾಕಿದ್ದೀರಮ್ಮ ಇದ್ರೊಳಗಡೆ? ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಇಷ್ಟು ಮಾಡಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದಾರೆ. ಫುಲ್ ನೈಸಾಗಿರಬಾರ್ದು, ಹೀಗೆ ಒರಟಾಗಿರ್ಬೇಕು. ಅವಾಗ ಚಂದ ಟೇಸ್ಟು. ಅದರಲ್ಲೂ ರುಬ್ಬಕಲ್ಲಲ್ಲಿ ಕುಟ್ಕೊಂತಿದ್ರಲ್ಲ ಅವಾಗ ಎಲ್ಲ, ಆ ಥರ ಎಲ್ಲ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಅಲ್ಲಮ್ಮ. ಕುಟ್ಟು ಮಾಡೋ ಟೇಸ್ಟ್ ಚೆನ್ನಾಗಿರುತ್ತೆ. ಮೊದಲೆಲ್ಲ ಅವಾಗ ಮಿಕ್ಸಿ ಎಲ್ಲ ಇಲ್ದಾಗ ಹಾಗೆ ಮಾಡ್ತಾಯಿದ್ವಿ. ಚಂದ ರುಬ್ಬಕಲ್ಲಲ್ಲಿ ಚಂದ ಮಾಡಿ ಕುಟ್ಟಿ ಎಷ್ಟಾಗುತ್ತೋ ಅಷ್ಟು ದಪ್ಪಗೆ ತೆಗಿತಿದ್ವಿ. ಒಳ್ಳೆ ಟೇಸ್ಟ್ ಬರ್ತಾಯಿತ್ತು ಅವಾಗೆಲ್ಲ ಅಲ್ಲ ನಮ್ಮ. ಟೊಮೆಟೊ ಇವಾಗೆಲ್ಲ ಈಸಿ ಕೆಲಸ ಆಗ್ಬಿಟ್ಟಿದೆ. ಟೊಮೊಟೊ,
ಎಷ್ಟೇ ಬೇಗ ತಿಂಡಿ ಮಾಡ್ಬೇಕು ಅಂದ್ರೆ ಯಾರು ಒಬ್ರು ಬಂದ್ಬಿಟ್ಟು ನಿಮ್ಮ ಕೆಲಸ ಕೆಡಿಸ್ಬಿಡ್ತಾರಲ್ಲ. ಡೈಲಿ ಇದೇ ಕೆಲಸ ಮಾಡಿ. ಎಷ್ಟೊತ್ತಾಯ್ತು ಗೊತ್ತಾ ಇವಾಗ ಟೈಮ್ ಬಂದು? ಟೈಮ್ ಎಷ್ಟಾಗಿತ್ತು ಗೊತ್ತಾ ಇವಾಗ? 10 ಗಂಟೆನಾ? 10 ಗಂಟೆ ಅಲ್ಲ, 10:20. ದೇವ್ರೆ. 10:20 ಆಗಿತ್ತು. ನಮ್ಮ ಮನೆಗೆ ಇವಾಗ ತಿಂಡಿ ಮಾಡ್ತಾ ಇದ್ದಾರೆ. ಸ್ಟಾರ್ಟ್ ಮಾಡಿದ್ ಮಾತ್ರ 8 ಗಂಟೆಯಿಂದ ಸ್ಟಾರ್ಟ್ ಮಾಡಿ ತಿಂಡಿ ಮಾಡೋಕ್ಕೆ. 10:20 ಆದರೆ ಇನ್ನು ಒಗ್ಗರಣೆ ಹಾಕೋದ್ರಲ್ಲೇ ಐತೆ ನಮ್ಮಮ್ಮ. ದಿನಾನು ಹಿಂಗೆ ನಮ್ಮ ನಿಮ್ಮದು ಯಾವಾಗಾರು ಫೋನ್ ಮಾಡಿದ್ರೆ 10 ಗಂಟೆ ಟೈಮಿಗೆ ಇನ್ನೂ ತಿಂಡಿ ಮಾಡ್ತಾ ಇದ್ದೀನಿ ಅಂತಾರೆ. ನಮ್ಮ ಮನೆಗೆಲ್ಲ ತಿಂಡಿ ತಿನ್ಕೊಂಡು ಕೂತಿರ್ತೀವಿ ಫ್ರೀಯಾಗಿ ಎಲ್ಲ ಕೆಲಸ ಮುಗಿಸಿ. ನಮ್ಮಮ್ಮ ಅವಾಗ ತಿಂಡಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಯಾವಾಗಲೂ ಹಿಂಗೆ ಆಗ್ತಾ? ಯಾವಾಗಲೂ ಬರ್ತಾನೆ ಇರ್ತಾರೆ. ಈ ಹಳ್ಳಿ ಮನೆ ಅಂದರೆ ಸಾಕಪ್ಪ, ಏನೋ ಒಂದು ಕೆಲಸ ಇದ್ದೇ ಇರ್ತಿಲ್ಲ ಅಂದರೆ ಯಾರಾದರೂ ಬರ್ತಾರೆ. ಒಂದು ಕಂಪ್ಲೀಟಾಗಿ ಒಂದು ಕೆಲಸ ಮಾಡೋಕ್ಕೆ ಆಗಲ್ಲ. ಎಲ್ಲ ನಾವು ಇಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಕುತ್ಕೊಂಡಿರ್ತಿದ್ವಿ ನೋಡಮ್ಮ. ನಾನು ಹೇಳೋದು 5 ಗಂಟೆಗೆ ಎದ್ರು ನನ್ನ ಕೆಲಸ ತಿಂಡಿ ಆಗೋದು ಇಷ್ಟೊತ್ತಿಗೆ. ನೀವು 5 ಗಂಟೆಗೆ ಎದ್ದು 10-10:30 ತಿಂಡಿ ಆಗ್ತಿತ್ತೆ. ನಾವು 8 ಗಂಟೆಗೆ ಎದ್ರು 10 ಗಂಟೆ ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನ ಊಟಕ್ಕೆ ರೆಡಿ ಆಗಿರ್ತೀನಿ ನೋಡಿ. ನಾನು 5 ಗಂಟೆಗೆ ಎದ್ದು ಕಸ ಗುಡಿಸಿ ನೆಲ ಒರೆಸಿ ಬಾಗಿಲೆಲ್ಲ ಸಾರಿಸ್ಬಿಟ್ಟು ತುಳಸಿ ಕಟ್ಟೆ ಎಲ್ಲ ತೊಳೆದು ಆಮೇಲೆ ಮುಂದ್ಗಡೆ ಅಂಗಳ ಎಲ್ಲ ಗುಡಿಸ್ಕೊಂಡು ಹಿಂದ್ಗಡೆ ಹೂವೆಲ್ಲ ಕಿತ್ಕೊಂಬಂದು ಎಲ್ಲ ಗಿಡಗಳಿಗೆಲ್ಲ ನೋಡ್ಕೊಂಡು ಒಂದು ರೌಂಡ್ ಬಂದು ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ತಿಂಡಿ ಬರ್ತೀನಿ. ಅಷ್ಟರೊಳಗೆ ಯಾರು ಬರ್ತಾನೆ ಇರ್ತಾರೆ. ನಾವು ನೋಡ್ದೆ ಬಿಡ್ರವ್ವ, ಯಾರ್ದಾರು ಪಂಚಾಯತಿ ಮಾಡೋರ್ ಮನೆಗೂ ಇಷ್ಟು ಜನ ಬರ್ತಾರ ಇಲ್ಲ, ಅಷ್ಟು ಜನ ಬರ್ತಾನೆ ಇರ್ತಾರೆ. ಈಗ ಪಲಾವಿಗೆ ಬಟಾಣಿ ಕಾಳನ್ನ ನಿನ್ನೆನೆ ಆಲ್ರೆಡಿ ನೈಟು ನೆನೆಸಿಟ್ಕೊಂಡಿದ್ರು. ಆ ಬಟಾಣಿ ಕಾಳನ್ನ ಹಾಕ್ತಾ ಇದ್ದಾರೆ. ಇನ್ನು ಹಸಿ ಬಟಾಣಿ ಕಾಳು, ಫ್ರೆಶ್ ಬಟಾಣಿ ಆದ್ರೆ ಚೆನ್ನಾಗಿರುತ್ತೆ. ನಾವು ಫ್ರೆಶ್ ಬಟಾಣಿಗೆ ಸಿಗದೆ ಇರೋ ಕಾರಣ ಡ್ರೈ ಬಟಾಣಿ ಇರುತ್ತಲ್ವ, ಅದನ್ನ ನೈಟೇ ನಾವು ನೀರಲ್ಲಿ ನೆನೆಸಿಟ್ಬಿಡ್ತೀವಿ. ಬೆಳಗ್ಗೆ ಟೈಮಲ್ಲಿ ಮೃದುವಾಗಿ ಚೆನ್ನಾಗಿರುತ್ತೆ ಪಲಾವಿಗೆ. ಮಸಾಲೆ ಯಾವಾಗ ಹಾಕ್ತೀರಿ? ಹಾಕ್ತೀನಿ. ಮಸಾಲೆ ಹಾಕಿದ್ವಿ ಅಂದ್ರೆ ಬೇಗ ತಳ ಹಿಡಿದು ಬಿಡ್ತೈತಿ. ಹೌದಾ? ನಾನು ಹೆಂಗೆ ಮಾಡ್ತೀನಿ ಗೊತ್ತಾ, ಮಸಾಲೆ ಎಲ್ಲ ಹಾಕಿದ್ಮೇಲೆ ಇದು ಹಾಕ್ತೀನಿ, ತರಕಾರಿ ಚೆನ್ನಾಗಿರುತ್ತೆ. ಹಾಕ್ತೀನಿ ಮಸಾಲೆ ಹಾಕ್ರಿ. ಇದು ಹಾಕಿದ್ಮೇಲೆ ಒಂದು ಪಲಾವಿನ ಸ್ಮೆಲ್ಲು, ಪಲಾವಿನ ಸ್ಮೆಲ್ಲು ಇಲ್ಲಿಂದ ಸ್ಟಾರ್ಟು. ಅದು ಯಾವ್ದು ಹಿಂದೆ ಮುಂದೆ ಹಾಕಿದ್ರೂ ಪರವಾಗಿಲ್ಲ, ನೀವು ಮಾಡೋದು ಅಡುಗೆ ಅಂದರೆ ಅದೇನೋ ಒಂಥರ ಟೇಸ್ಟ್ ಇರ್ತದೆ ಬಿಡಮ್ಮ. ಅದೇನು ಹಾಕ್ತೀರೋ ಗೊತ್ತಿಲ್ಲ ನೋಡ್ರಿ. ಅಲ್ಲ, ಹೇಳೋದೆಲ್ಲ ಹಾಕೋದೆಲ್ಲ ಹೇಳಿದ್ರಿ, ಆದ್ರೂ ನಾವೇ ಅದನ್ನ ಹಾಕೊಂಡು ಮಾಡಿದ್ರು ನೀವು ಮಾಡ್ದಂಗೆ ಅನ್ಸಲ್ಲ. ಯಾಕದು? ನಮ್ಮ ಅಥರ್ವ ನನಗೆ ಹೇಳ್ದಂಗೆ ಹಂಗೆ ನಮಗೆ ನಮ್ಮ ಅಥರ್ವ ಅಮ್ಮ ನೀನು ತಿನ್ಸು ಅಂತ ಬರ್ತಾನಲ್ಲ, ಅವನಿಗೆ ಹೆಂಗೆ ಅಮ್ಮನ ಕೈ ರುಚಿ ಬೇಕೋ ಹಂಗೆ ನಮಗೂ ಅಮ್ಮನ ಕೈ ರುಚಿ ಬೇಕು ಅನಿಸ್ತೈತಿ. ಎಲ್ಲ ತೊಳೆದು ರೆಡಿ ಇಟ್ಕೊಂಡಿದ್ದೀರಾ? ಬೀನ್ಸ್ ಎಲ್ಲ ತಳಗಿದಾವೆನ? ಬೀನ್ಸು, ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಕ್ಯಾರೆಟು, ಬದನೆಕಾಯಿ, ಬಟಾಣಿ ಹಾಕಿದ್ದೀರಾ? ಬಟಾಣಿ ಹಾಕಿದ್ದೀನಿ. ಸಾಕು. ಇಷ್ಟೆಲ್ಲ ಹಾಕಿ ತರಕಾರಿ ಪಲಾವ್ ಮಾಡಿದ್ರೇ ಅದು ಟೇಸ್ಟ್. ಹಾಕ್ರಿ. ತರಕಾರಿ ಹಾಕ್ತಾ ಇದ್ದಾರೆ. ನೀವು ಯಾವ ಥರ ಪಲಾವ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಾವು ಇದೇ ಥರ ಪಲಾವ್ ಮಾಡೋದು ಮನೇಲಿ. ಎಲ್ಲ ತರಕಾರಿ ಹಾಕೊಂಡು ಮಾಡೋದ್ರಿಂದ ಮಕ್ಕಳಿಗೂ ತುಂಬ ಒಳ್ಳೆಯದು. ಯಾವ್ಯಾರು ಹುಡುಗರು ತಿನ್ನಲ್ಲ ಅನ್ನೋದು ಈ ಥರ ಪಲಾವ್ ಮಾಡಿದ್ರೆ ಚೆನ್ನಾಗಿ ತಿಂತಾರೆ. ತರಕಾರಿ ಎಲ್ಲ ಹೊಟ್ಟೆಗೆ ಹೋಗುತ್ತೆ. ಹಪ್ಪಳ ಮಾಡ್ಬೇಕು ಅಂತಿದ್ರಲ್ಲ, ನೆನೆಸ ಮಾತ್ಲಾಗ ಅಕ್ಕಿನಾದ್ರು ನೆನೆಸ್ತೀರಾ? ನೆನೆಸ್ರಿ. ಪಲಾವಿಗೆ ನೀರು ಹಾಕ್ಕೊತಾ ಇದ್ದಾರೆ. ಹಾಕಾಗೋಯ್ತು ನಾನು ಬರೋದ್ರೊಳಗೆ, ತರಕಾರಿ ಬೇಯಿಸಿದಂಗೆ. ನೆನ್ಸ್ರದ್ಲಾಗಮ್ಮ ಹಪ್ಪಳನಾರು ಮಾಡೋಣ, ತುಂಬ ದಿನ ಆಯ್ತಲ್ಲ. ಅವಾಗ ಖಾಲಿನೇ ಆದ್ವೇನಾ ಹಳೆ ಹಪ್ಪಳ ಎಲ್ಲ? ಈಗ ಪಲಾವಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದಾರೆ. ಅವರಿಗೆ ಕಲ್ಲುಪ್ಪು ಅಳತೆ ನೋಡ್ಕೊಬಿಡ್ತಾರೆ. ಏನಮ್ಮ ಕಾಯಿ ತಗೊಂಡ್ರಾ? ಕಾಯಿ ತಗೊಂಡಮ್ಮ. ಎಷ್ಟು? 240 ರೂಪಾಯಿ ಅಂದ್ ನೋಡೋದು. 240 ರೂಪಾಯಿ? 40 ರೂಪಾಯಿ ಹೇಳಿದ್ದವರು. ಒಂದು ಕಾಯಿಗೆ 40 ರೂಪಾಯಿನಾ? ಹೋಗಮ್ಮ, ಜಾಸ್ತಿ ಆಯ್ತು. 320 ರೂಪಾಯಿ ಅವ್ರು ಹೇಳಿದ್ರು. 300 ರೂಪಾಯಿ ಕೊಡ್ರಿ ಅಂದ್ರು.
ನಾನು ಜಾಸ್ತಿ ಆಗ್ತೈತಿ 30 ರೂಪಾಯಿ ಕೊಡ್ತೀನಿ ಅಂತ ಹೇಳಿ 240 ರೂಪಾಯಿ ಕೊಟ್ಟೇನೆ ಅದಷ್ಟು. ಇವಾಗ ಸಿಟಿ ಕಡೆ ಎಲ್ಲ ಆದ್ರೆ ಅದೊಂದು ಲೆಕ್ಕ ಅದು, ಯಾಕಂದ್ರೆ ಅಲ್ಲಿ ಜಾಸ್ತಿ ಅಂತ. ಇಲ್ಲಿ ಎಲ್ಲಿ ನೋಡಿದ್ರು ತೆಂಗಿನ ಮರಗಳೇ ಕಾಣಿಸ್ತವೆ. ಈ ಕಡೆ ನಮ್ಮ ಕಡೆನೂ ತೆಂಗಿನಕಾಯಿ ರೇಟ್ ಅಂದ್ರೆ ಇದಾಗತ್ತಪ್ಪ ಕೊಡಕ್ಕೆ. ಈಗ ಸಂತೆ ಆದ್ರೆ ಜಾಸ್ತಿ ರೇಟ್ ಅನ್ಬೋದು, ಈ ಬೆಳೆದಾರ ಹತ್ರ ಸ್ವಲ್ಪ ಕಡಿಮೆ ಬೀಳ್ತಾವಂತ ತಗೊಂಡ್ರೆ ಅವರು ಈ ಸಂತೆ ರೇಟಿಗಿಂತ ಜಾಸ್ತಿನೇ ಹೇಳಕ್ಕಿದೆ. ಹೌದಲ್ಲ. ಏನಾರ ಅನ್ಕೊಂಡ್ಲಿ ಅಂತ ಅಂದ್ರೆ 30 ರೂಪಾಯಿ ಕೊಟ್ಟೀನಿ. 30 ರೂಪಾಯಿ ಹಂಗಾರು ಕೊಡ್ಬೋದು ತಾಳ್ರಿ, ಏನಾರ ಅನ್ಕೊಂಡು. ಇದು ಒಂದೇ ಒಂದು ನೋಡಕ್ಕೊಂದು ದೊಡ್ಡ ಕಾಣಿಸ್ತೈತಿ, ಒಳಗಡೆ ಚೆನ್ನಾಗಿರ್ತಾವ. ದೊಡ್ಡದೇ ಚೆನ್ನಾಗಿರಲ್ಲ ಅಂತೀರಾ? ಆತೇನಮ್ಮ ಪಲಾವು? ಈಗ ಅಕ್ಕಿ ಹಾಕಿದೆ ಬಾ. ಅಕ್ಕಿ ಹಾಕಿದ್ರಾ? ಇದೆ ಈಗ ಹಾಕಿದ್ರಾ? ಈಗ ಹಾಕಿದೆ. ಇದು ಬಂದ್ರೆ ಪಲಾವ್ ರೆಡಿ. ಮಾಡಿ ಮಾಡಿ ಹಸುವಾಗ್ತೈತಿ ತುಂಬಾ. ಅಥರ್ವ ಅಮ್ಮ ಆಕಲೇಸ್ತೀನಿ ಲೇಟ್ ಆಗ್ಬಿಡ್ತು. ಹಾಗೆ ಮಾಡ್ರಿ. ಹೊಟ್ಟೆ ಹಸ್ದಾಗ ಪಲಾವು ಇನ್ನೂ ಸ್ವಲ್ಪ ಜಾಸ್ತಿ ತಿನ್ಬೋದು. ಯಾವ ಮೊಸರು ಬಜ್ಜಿನೂ ಬೇಡ ನೋಡಮ್ಮ, ಮಮ್ಮಿ ಆಕಲೇಸ್ತೀನಿ. ಆಯ್ತು ಚಿನ್ನಪ್ಪ, ಅಲ್ಲೋಡಲ್ಲಿ ಪಲಾವ್ ಮಾಡಿ ತೋರಿಸ್ತೀನಿ. ಎತ್ಕೊಂಡ ಚೂಪಿಸ್ತದ ನೋಡು. ನೋಡು ಅಮ್ಮಮ್ಮಂಗೆ ಸೊಂಟ ನೋವು ಅಂತ ಚಿನ್ನ. ವಾವ್ ನೋಡಲಿ ಹೇಗಿದೆ. ಏನ್ ತಿಂಡಿ ಇದು? ಮತ್ತೇನದು ತಿಂಡಿ ಇದು? ಪಲಾವ್. ಪಲಾವ್ ಅವನು ಪವಾವ್ ಕಾದು ಪಲಾವ್ ಅನ್ನಕ್ ಹೋಗ್ತದಾನೆ, ಅದು ಮತ್ತು ಪವಾವ್ ಆಗ್ತೈತ. ಏನಪ್ಪಿ? ಹೌದಾ? ಏನು ನನಗೆ ಬರಲ್ಲ. ವಿಸಿಲ್ ಹಾಕ್ರಿ ಅಂತ ಹೇಳ್ದ. ನಾನು ಹೆಂಗ್ ಕೈಯಲ್ಲಿ ಹೊಡೆಯೋದು ವಿಸಿಲ್ ಅಂತ? ಬರಲ್ಲಪ್ಪ. ಹಿಂಗ್ ಹೊಡಿತೀನಿ ನೋಡಿ. ಅಯ್ಯಪ್ಪ ನೀವು ಟ್ರೈ ಮಾಡ್ಬೇಕಂತ. గలీజు చిన్న అమ్మ వంట చేస్తుంది కదప్పా. ಆಹಾ ರೆಡಿ ಆಯ್ತು. ತಳ ಹಿಡಿತೀನಮ್ಮ. ಅದಕ್ಕೆ ಮತ್ತೆ ಇಲ್ಲೇ ನಿಂತ್ಕೋಬೇಕು. ಆ ಕಡೆ ಈ ಕಡೆ ಹೋಗ್ತಾ ಇದ್ರೆ ಹಿಡಿತಿತ್ತು ಪಲಾವ್. ಇಷ್ಟು ಚೆನ್ನಾಗಿರೋ ಪಲಾವ್ ತಲ ಹಿಡಿಸ್ಬಿಟ್ರಿ ಅಲ್ಲ? ಏನಾಗಿಲ್ಲ ಸೂಪರ್ ಆಗೈತಿ. ಚೆನ್ನಾಗಿಲ್ಲ ಅನ್ಕೊಳ್ರಮ್ಮ ಟೇಸ್ಟು. ನೀವು ಸ್ವಲ್ಪ ಬಿಟ್ಟು ಹೋಗಿ ತಳ ಹಿಡ್ಸಿದ್ದಕ್ಕೆ ಚೆನ್ನಾಗಿಲ್ಲ ಅಂತ ನೋಡ್ರಿ. ಮತ್ತೆ ನೀವೇ ಎಷ್ಟು ಚೆನ್ನಾಗಿರೋ ಪಲಾವ್ ಹಾಳು ಮಾಡಿಬಿಡ್ತೀರ. ಆಮೇಲೆ ನೀರೇನಾರು ಕಡಿಮೆ ಆತ ಹೆಂಗೆ? ನಂಗೆ ನೀರಿದ್ದಂಗೆ ಒಂಚೂರು ಹಾಕ್ಕೊಡ್ರಿ, ಟೇಸ್ಟ್ ನೋಡ್ತೀನಿ. ಹಿಂಗಿರ್ಬೇಕು ಗಾಯ್ಸ್. ನಂಗೆ ಹಿಂಗಿದ್ರೆ ಭಾಳ ಇಷ್ಟ. ನೋಡೇ ಬಿಡ್ತೀನಿ ಫಸ್ಟ್ ಟೇಸ್ಟ್ ಹೆಂಗೈತೆ ಅಂತ. ಸೂಪರ್ ಟೇಸ್ಟ್ ಮಾತ್ರ ಸೂಪರ್ ಆಗೈತೆ. ನೆನ್ನೆಲ್ಲ ಹಾಕೊಂಡು ಬ್ಯಾಟಿಂಗ್ ಮಾಡಿದೆ. ರೆಡಿ ಆಗಿದೆ ಪಲಾವು. ಏನಕ್ಕೆ ಈರುಳ್ಳಿ ಹೆಚ್ಚುತ್ತಾ ಇದ್ದೀರಾ? ಮೊಸರನ್ನ ಸ್ವಲ್ಪ ಆಯ್ತಲ್ಲ, ಮೊಸರನ್ನ ಮಾಡ್ತೀರಾ? ಅಂತ ಹೆಚ್ಚಂಗೆ ಕಲಿಸ್ತೀನಿ ಚೂರು. ಮಾಡಿ ನಾವು ಪಲಾವ್ ತಿಂದ್ಬಿಡೋಣ. ಪಲಾವ್ ತಿಂದ್ರೆ ನಾವು ಮೊಸರನ್ನ ತಿಂತೀವಿ. ಯಾಕಮ್ಮ? ಹಳಸೋಗ್ತಿತ್ತು. ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ನಾನು. ಮೊಸರನ್ನ ಮಾಡಿ ತಣ್ಣಗಾಗಿರುತ್ತೆ ಮಧ್ಯಾಹ್ನಕ್ಕೆ. ಸೂಪರ್ ಟೇಸ್ಟಿ ಪಲಾವ್. ತುಂಬ ಚೆನ್ನಾಗೈತೆ, ಇಷ್ಟ ಆಯಿತು. ಇಷ್ಟು ತನಕ ವೆಯ್ಟ್ ಮಾಡಿ ತಿಂದಕ್ಕೂ ಸಾರ್ಥಕ ಅನಿಸ್ತು. ಪಲಾವ್ ಅಂತೂ ಸಕ್ಕತ್ ಟೇಸ್ಟ್ ಆಗೈತಿ. ಅಮ್ಮ ನೀವು ತಿಂದ್ಬಿಟ್ರಮ್ಮ ಪಲಾವೇ? ನಮ್ಮಮ್ಮ ಇಷ್ಟೊಳ್ಳೆ ಪಲಾವ್ ಬಿಡ್ಕೊಂಡು ಮೊಸರನ್ನ ಮಾಡ್ಕೊಂಡು ತಿಂತೀನಿ, ಸುಮ್ಮನೆ ರಾತ್ರಿ ಅನ್ನ ಹಾಳಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಪಲಾವ್ ತಿನ್ನಮ್ಮ, ಸೂಪರ್ ಟೇಸ್ಟ್ ಆಗೈತಿ ಅಂತ ಹೇಳ್ತಾ ಇದ್ದೀನಿ.